ವಾಕ್ಯವನ್ನು ತಗೊಂಡು ಎಲ್ಲಿಡ್ಬೇಕಂತೆ? ಹೃದಯದಲ್ಲಿ ಇಟ್ಕೊಬೇಕು. ತಗೊಂಡು ಒಂದು ವಾಕ್ಯ, ಧರ್ಮೋಪದೇಶಗಳ ಪುಸ್ತಕ 32, 46, 47 ಓದಿ ನೋಡಿ, ದೇವ್ರು ಏನಂತ ನೋಡೋಣ. ನಾನು ಇವತ್ತು ನಿಮಗೆ ಸಾಕ್ಷಿಯಾಗಿ ಹೇಳುವ ಮಾತುಗಳನ್ನೆಲ್ಲ ನಿಮ್ಮ ಹೃದಯಗಳಲ್ಲಿ ಹಿಡಿರಿ. ಎಲ್ಲಿಟ್ಕೊಬೇಕು? ಇವಾಗ ಇಲ್ಲಿ ಯಾರು ಮಾತಾಡ್ತಾ ಇರೋದು? ಅನಿಲ್ ಗೌಡನೇ ಮಾತಾಡ್ತಾ ಇರೋದು. ಬಟ್ ಯಾರ ಮಾತುಗಳು ಮಾತಾಡ್ತಾ ಇದ್ದೀನಿ? ಜೋರಾಗಿ ಹೇಳ್ಬೇಕು. ಎಲ್ಲಿಟ್ಕೊಬೇಕು? ಹೃದಯದಲ್ಲಿ ಇಟ್ಕೊಬೇಕಂತ. ಆಮೇಲೆ ನೆಕ್ಸ್ಟ್ ಓದಿ ಮುಂದಕ್ಕೆ. ಹೃದಯಗಳಲ್ಲಿ ಹಿಡಿರಿ. ಈ ನ್ಯಾಯ ಪ್ರಮಾಣದ ಮಾತುಗಳನ್ನೆಲ್ಲ ಕೈಗೊಳ್ಳುವುದಕ್ಕೆ ನಿಮ್ಮ ಮಕ್ಕಳಿಗೆ ಆಜ್ಞಾಪಿಸಬೇಕು. ಈ ವಾಕ್ಯಗಳನ್ನು ಯಾರಿಗೆ ಹೇಳ್ಕೊಡ್ಬೇಕು? ನಿಮ್ಮ ಮಕ್ಕಳು ಚರ್ಚಿನ ಬಂದ್ಮೇಲೆ ಕೇಳ್ತೀರಾ, ಏನು ವಾಕ್ಯ ಕೇಳಿದ್ರಿ ಇವತ್ತಂತ ಕೇಳ್ತೀರಾ ಯಾರಾದರೂ? ಅವ್ರಿಗೆ ಬರುವಾಗ ಹೇಳ್ಬೇಕು, ನಿಂಗೆ ಇವತ್ತು 10 ರೂಪಾಯಿ ಕೊಡ್ತೀನಿ ಚಾಕ್ಲೇಟ್ಗೆ, ಅದು 50 ರೂಪಾಯಿ ಕೊಡ್ತೀನಿ, ಇವತ್ತು ಪಾಸ್ಟ್ ಏನು ಹೇಳ್ತಾರೋ ಬಂದು ನನಗೆ ಹೇಳ್ಬೇಕು ಅಂತ ಹೇಳ್ತೀರಾ? ನಾವೇ ಕೇಳ್ತಿಲ್ಲ, ಗೊತ್ತಿಲ್ಲ, ಇನ್ನು ಮಕ್ಕಳನ್ನ ಹೆಂಗೆ ಕೇಳೋದು? ನಿಮ್ಮ ಮಕ್ಕಳಿಗೆ ಅದನ್ನ ಏನ್ ಮಾಡ್ಬೇಕಂತೆ? ಎಲ್ಲಿಟ್ಕೊಬೇಕಂತೆ ಅದನ್ನ? ನಾವು ಮೊದಲು ಅದನ್ನ ಯಾರಿಗೆ ಹೇಳ್ಬೇಕಂತೆ? ನೆಕ್ಸ್ಟ್ 47, ಇದು ನಿಮಗೆ ವ್ಯರ್ಥವಾದುದಲ್ಲ. ಇದು ನಿಮ್ಗೆ ಏನಾಗಲ್ಲಂತೆ? ವ್ಯರ್ಥವಾದದಲ್ಲ, ವೇಸ್ಟ್ ಅಲ್ಲ. ಆಮೇಲೆ ಇದು ನಿಮ್ಮ ಜೀವವೇ. ಇದು ನಿಮ್ಮ ಜೀವ. ದೇವರ ವಾಕ್ಯವೇ ನಿಮ್ಮ ಜೀವ. ದೇವರ ವಾಕ್ಯ ನಿಮ್ಮ ಜೀವವಾಗಿರೋದ್ರಿಂದ ನಿಮ್ಮ ಲೈಫ್ ಸೂಪರ್ ಆಗಿರ್ಬೇಕಂದ್ರೆ, ನಿಮ್ಮ ಲೈಫ್ ಚೆನ್ನಾಗಿರ್ಬೇಕಂದ್ರೆ ದೇವರ ವಾಕ್ಯನೇ ನಿಮಗೆ ಜೀವ. ನೀವು ಎಷ್ಟು ಸಲ ಆಮೇನ್ ಅಂತೀರೋ ಪರಲೋಕಕ್ಕೆ ಆಮೇನ್ ಎಸ್ ಮಾಡಿ ಅಂತ ಪರಲೋಕಕ್ಕೆ ಆಜ್ಞೆ ಕೊಡೋ ತರ ದೇವರ ವಾಕ್ಯ ಏನಾಗಿದೆ? ನಿಮ್ಮ ಜೀವಕ್ಕೆ ಜೀವ. ನಿಮ್ಮ ಲೈಫ್ಗೆ ದೇವರ ವಾಕ್ಯ ಜೀವ. ದೇವರ ವಾಕ್ಯ ಇಲ್ಲ ಅಂದ್ರೆ ನಿಮ್ಮ ಲೈಫ್ ಸತ್ತೋದ ಲೈಫೇ. ಆಮೇಲೆ ಏನಂತೆ? ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಯೋರ್ದಾನನನ್ನು ದಾಟುವ ಭೂಮಿಯಲ್ಲಿ ಇದರಿಂದಲೇ ನಿಮ್ಮ ದಿವಸಗಳು ಹೆಚ್ಚಿಸಿಕೊಳ್ಳಿರಿ. ಹಲ್ಲೆಲೂಯ. ಅಂದ್ರೆ ನಿಮ್ಮ ಆಯುಷು ದೇವರು ಹೇಳ್ತಾರೆ ಜಾಸ್ತಿ ಆಗ್ತಿದಂತೆ. ದೇವರ ವಾಕ್ಯ ನಿಮಗೆ ಜೀವ, ಆಯುಷನ್ನು ಹೆಚ್ಚಿಸ್ತಿದಂತೆ, ಐಶ್ವರ್ಯನ ಹೆಚ್ಚಿಸ್ತಿದಂತೆ, ನಿಮ್ಮ ಬಿಸ್ನೆಸ್ ಅನ್ನು ಪ್ರಾಸ್ಪರ್ ಮಾಡ್ತಿದಂತೆ. ಎಲ್ಲ ವಿಷಯಗಳಿಗೂ, ನಿಮ್ಮ ಬಿಸ್ನೆಸ್, ನಿಮ್ಮ ಕೆಲಸ, ನಿಮ್ಮ ಫ್ಯಾಮಿಲಿಗೆ ದೇವರ ವಾಕ್ಯ ಜೀವ. ಅದು ನಿಮ್ಮ ಹೃದಯದಲ್ಲಿ ಕಾಪಾಡ್ಕೊಳ್ಬೇಕಂತೆ, ನೀವು ಭದ್ರವಾಗಿ ಕಾಪಾಡ್ಕೊಳ್ಬೇಕಂತೆ. ಅದನ್ನ ಹೆಂಗೆ ಕಾಯ್ಕೊಳ್ಬೇಕಂತೆ? ಸರ್, ನಿಮ್ಗೆ ಯಾರಿಗೂ ವಾಗ್ದಾನ ಗೊತ್ತೇ ಇಲ್ವಾ? ನಿಮ್ಗೆ ಯಾರಿಗೂ ಹೇಳ್ರಿ ವಾಗ್ದಾನ, 1-2 ವಾಗ್ದಾನ. ನೋಡುವೇನು ನನ್ನ ಸಹಾಯವು. ಓಕೆ, ನೆಕ್ಸ್ಟ್ ಬೇರೆ. ಯೆಹೋವನ ಆಶೀರ್ವಾದವು ಐಶ್ವರ್ಯ ಉಂಟು ಮಾಡ್ತದೆ. ಅದೊಂದು ಬೀಜ, ಅದೊಂದು ಸೀಡು. ಅದೆಲ್ಲಿ ಬಂದು ಬಿತ್ತು? ಈಗ ಬೀಜ ಅದನ್ನ ಹೆಂಗೆ ಕಾಪಾಡ್ಕೊಳ್ಳೋದು? ಹೆಂಗಂದ್ರೆ ಅದನ್ನ ಮತ್ತೆ 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 ನೀನು ಅದನ್ನ ಮಾತಾಡ್ತಾ ಇರುವಾಗ ಅದನ್ನ ಕಾಪಾಡ್ಕೊಳ್ತೀಯ. ಅದನ್ನ ಮಾತಾಡ್ದೇನೆ ಇದ್ರೆ ಅದು ಮರ್ತೋಗ್ತೈತೆ, ಅದು ನೆರವೇರೋದೇ ಇಲ್ಲ. ಏನಕ್ಕೆ ಒಂದು ಹಾಡನ್ನ ಮತ್ತೆ 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 ಆಡ್ತಾ ಇರೋದು? ಸಿಂಹ ಗುಹೆಯೋ, ಅಗ್ನಿ ಜ್ವಾಲೆಯೋ. ಪ್ರಾಬ್ಲಮ್ ಏನು ಅಂದ್ರೆ ಸಭೆಯಲ್ಲಿ ಇವತ್ತು ಒಂದೊಂದು ವಾಗ್ದಾನಗಳು ಪ್ರತಿ ಭಾನುವಾರ ಪ್ರತಿ ದಿನ ನಿಮ್ಗೆ ಬರ್ತಾ ಇದೆ. ಅದನ್ನ ನೀವು ಹೆಂಗೆ ಕಾಪಾಡ್ಕೊಳ್ಳೋದಂದ್ರೆ, ಅದನ್ನ ನೀವು ಕನ್ಫಸ್ ಮಾಡೋದ್ರ ಮುಖಾಂತರವಾಗಿ ಅದನ್ನ ಕಾಪಾಡ್ಕೊಳ್ತೀರಾ. ಅದನ್ನ ನೀವು ಎಷ್ಟು ಕಾಪಾಡ್ಕೊಳ್ತೀರೋ, ಆ ವಾಕ್ಯಗಳನ್ನ ಮತ್ತೆ ಮತ್ತೆ ಕೇಳ್ತಾ ಇರ್ತೀರೋ, ನಾನು ಹೇಳ್ತೇನೆ ಅದಕ್ಕೆ ಫಲವನ್ನ ನಿಮ್ಮ ಶರೀರದಲ್ಲಿ ಕಾಣುವ ಹಾಗೆ ದೇವರು ಮಾಡುವ ದೇವನಾಗಿದ್ದಾನೆ. If you want to watch our regular programs on Facebook, please do like our page at Pastor Anil Gowda and log into our website www.arkofmessiahministries.com, and also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries. God bless you.